ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್ ಗೈಸ್. ಇವತ್ತು ನಮ್ಮ ಕಾಲೇಜ್ದಾಗ ಆ್ಯನ್ಯುವಲ್ ಡೇ ಐತಿ. ನಮ್ಮ ಕಾಲೇಜ್ದಾಗ ಹೆಂಗೆ ಆ್ಯನ್ಯುವಲ್ ಡೇ ಮಾಡ್ತಾರೆ ಅಂತೇಳಿ ನಾನು ನಿಮಗೆಲ್ಲ ತೋರಿಸ್ತೀನಿ ನೋಡಿ. ನನ್ನ ಜೋಡಿ ಅದಾನು ನನ್ನ ಫ್ರೆಂಡ ಆನಂದ್ ತಿಪ್ಪಕ್ಕಣ್ಣವರ್ ಇಲ್ಲದ ನೋಡಿ. ಹೆಂಗೆ ಅನ್ಸತ್ತೆ ಆ್ಯನ್ಯುವಲ್ ಡೇ? ಆ್ಯನ್ಯುವಲ್ ಡೇ ಎಲ್ಲ ಜೋರ್ ಐತಿ. ಏನು ಮುಂದೇನು ನೋಡೋದಿ? ಮುಂದೆ ತೋರಿಸ್ತಿಲ್ಲ. ತೋರಿಸ್ಲೇ ನಮ್ಮನ್ನ ತುಳಿಬೇಕನ್ನೋರ್ ಮುಂದೆ ನಾವು ಆಟವಾಗಿ ಬೆಳಿತೀವಿ. ಯಾಕಂದ್ರೆ ನಾವು ಆಟ ಚಟ ನಮ್ಗೆ ಹುಟ್ಟಾಗಿನಿಂದ ಬಂದೈತೆ. ಅದೇ ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಏನ ಯಾಕೋ ಸುನ್ಯಾ ಎಲ್ಲಿದೀವೋ ಸುನ್ಯಾ, ನೀ ಯಾಕೆ ನಾಚತ್ತೀನಿ ಹುಡುಗೇನು? ದುಂಡ್ಯಾ ಏ ದುಂಡ್ಯಾ 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 ಸುನ್ಯಾನ್ ಲವ್ ಸ್ಟೋರಿ ಬಗ್ಗೆ ಹೇಳ. ಫೇಮಸ್ ಲವ್ ಸ್ಟೋರಿ. ಫೇಮಸ್ ಲವರ್ ಕಾಲೇಜ್ದಾಗ ಅಂತ ಸಿನ್ಸಿಯರ್ ಲವ್ ಅದ ಹುಡುಗಿ ಕೈಲೇನ ಅನ್ನ ಅಂದ್ ಹೊಳ್ಳಿ ರಾಕಿ ಕಟ್ಸ್ಕೊಂಡ ಅಕ್ಕಿ ಕೈ ಫೋಟೋ ತಗ್ಸ್ಕೊಂಡ್ ಸ್ಟೋರಿ ಹಾಕ್ಯಾನ. ಅವರಿಗೆ ಅನಿಸಿದೆ ನಾನು ಮೋಸ ಹೋಗ್ಬಿಟ್ಟೆ ಅಂತ. ಆ ಮಿಲ್ಟ್ರು ಕೂಡ್ದಾರಿಗೆ ಏನ್ ಗೊತ್ತು ನಾನೇ ಒಂದ್ ಚಾನ್ಸ್ ಕೊಟ್ಟಿದ್ದೀನಂತ. ಬಚ್ಚ ಆಗಿದ್ದೀರಿ, ಹುಷಾರಾಗಿರಿ. ಇನ್ನೊಂದ್ಸಲ ತಟ್ಟೆಗೆ ಬರ್ಬೇಕಾದ್ರೆ ನಡ್ರಲ್ಲಿ ಕಚ್ಕಳ್ರ ಕಚ್ಚಳ ನನ್ನ ಮಕ್ಕಳ್ರ. ಸುನಿಲ್ ಅಣ್ಣಗೆ ಡ್ಯೂಕ್, ಸುನಿಲ್ ಅಣ್ಣಗೆ ಡ್ಯೂಕ್ ಚಸ್ಮಾ ಸಂತ್ಯಾಗೆ ಜೈ. ಸುನಿಲ್ ಅಣ್ಣಗೆ ಸಪೋರ್ಟ್ ಮಾಡಿ. ₹200 ಸ್ಕೂಲಿಂಗ್ ಕ್ಲಾಸ್ ಸಿಕ್ಕಾನು. ಕೊತ್ತಂಬರಿ ಅಣ್ಣಗೆ ಜೈ. ಯಾರ ನೀನ? ₹200 ಕೊತ್ತಂಬರಿ ₹10 ಕೊತ್ತಂಬರಿಗೆ ನಮ್ ಡ್ರಿಂಕ್ ಇಟಲ್ಗೆ ಹೇಳಪ್ಪ. ಗೋವಾದ ಪ್ಲಾನ್ ಹೇಳ. ಗೋವಾದಾಗ ಹೋದಾಗ ನಾನು ₹6,700 ಮಕ್ಕಳ. ಇನ್ನೊಮ್ಮೆ ಗೋವಾ ಅಂದ್ರೆ ಅವ್ರು ಭಯ ಮೆಟ್ಟ ಕೈ ಹಾಕಿ ಯಾರ ಅಂದ ಏನು ಇನ್ನೊಂದು ನಮ್ ಗೌಡ ಸಚಿನ ಎಲ್ಲಾರು ಡಬ್ ಹಾಕ್ಬೇಕಂತ ಇವ್ ಹೋಗಿದ್ದೆ. ಇವನ್ನ ತಟ್ ಹಾಕಿ ನನ್ನ ಮಂದಿ ಮುಟ್ಟಿಸಿರು. ಈ ಸಲ ನಮ್ ಸುನಿಲ್ ಅಣ್ಣ ಕರ್ಕೊಂಡು ಹೋಗೋದೈತಿ. ಎಲ್ಲ ಅವನ ಖರ್ಚ ಅವ್ನು ಏನಂತ. ನೋವಾಗ್ತಾ ಇಲ್ವೇನೋ? ನಿಂಗ್ ನೋವ್ತಾ ಇದ್ರು ಇಲ್ಲ ಅಂತಾನೆ ಹೇಳ್ತೀಯ. ಹೋಗ ಏನ ಸುನಿಲ್ ಮಸಾಜ್ ಮಾಡ್ಸೋದ? ಸುನಿಲ್ ಮಸಾಜ್ ಮಾಡ್ಕೊಂಡ ಕೂದಲಿ ಅಂತ ಆಗ್ಬೇಕಾ? ಮಾಡ್ಲಿ ಕೆಲಸ ಉಂಟಲ್ವಾ? ಕೂದಲಿ ನನ್ನ ಆಗ್ತದ? ಏನ್ ಮಾಡಂತೀರ ನನಗೆ? ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಇವಾಗ ನಾವೆಲ್ಲರೂ ಕಾಲೇಜ್ದಾಗ ಹೊಂಟಿದ್ದೆವು. ಎಲ್ಲ ಹುಡುಗರ್ನು ಕಾಡಕ್ಕ ಇವ್ನು ಕರ್ಕೊಂಡ್ಬಿಟ್ಟು ಬೈಕ್ ಹಿಡ್ಕೊ. ಹೆಚ್ಚಿನ ಮಾಹಿತಿಗಾಗಿ ಇವ್ನ ಸಂಪರ್ಕ ಯಾವಣ ದುಂಡಪ್ಪ. ಮತ್ತ ಅವ್ರ ನಮ್ ದೋಸ್ತ್ರವ್ರು, ಅವರೆಲ್ಲ ನಮ್ ದೋಸ್ತರ. ಈಗ ನಮ್ಮ ಈಗ ನಮ್ಮ ಕಾಲೇಜ್ ಕ್ಯಾಂಪಸ್ ಬಂದು ಒಳಗ ಫಂಕ್ಷನ್ ಚಾಲೂ ಐತಿ. ಈಗ ಎಲ್ಲರೂ ಕೂತಾರಲ್ಲಿ. ಸರ್ ಅಲ್ಲಿ ಈಗ ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ನಮ್ ದೋಸ್ತ್ ಬರತಾನ. ಈಗ ಅಲ್ಲಿ ನಮ್ ದೋಸ್ತ್ ಬರತಾನ. ಮತ್ತೆ ಒಂದು ಸ್ವಸ್ತಿ ಅಲ್ಲೇ ಮಾಡಿದ್ವು. ಆಮ್ಯಾಂತ ಮತ್ತೆ ಮರುದಿವ್ಸ 11 ಗಂಟೆಗೆ ಟ್ರೈನ್ ಬತ್ತು. ಬಸ್ ಏನ್ ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು? ನಾ 0 ಪಾಸು. ಮತ್ತೆ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು. ಇವತ್ತಿನ ಕತೆ ನಂದು. ಯಾರ ಸರಿಯಾದ ಉಳ ಕೂಡ ನೀವು ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಟ್ರೈನ್ ಬತ್ತು. ಆಮೇಲೆ ಹೋದ ಟ್ರೈನಿಗೆ
ದೂಸಾಗರತೆ ಗೋವಾ ಕರ್ಕೊಂಡ್ ಹೋದ. ಮತ್ತೊಂದು ಹೋಗಿ ವಸ್ತಿ ಮಾಡಿದ್ವು ಗೋವಾದಾಗ, ರೂಮ್ ಮಾಡಿದ್ವು. ರೂಮ್ದಾಗ ಉಳಿಸ್ ಬಡ್ದು ಪಾಯರ್ಸ್ ಬಡ್ದು ಚಡಿ ಕಸಿದ್ವು. ಇವತ್ತು ನಮ್ಮ ವಿಷ್ಣು ಬಾಗಡಿ ಸರ್ ಅದಾರ. ಅವ್ರ ಬಗ್ಗೆ ಅವರು ನಮ್ಮ ಕಾಲೇಜ್ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ, ಕೇಳಿಸ್ಕೊಂಡು. ನಮ್ಮ ಕಾಲೇಜ್ ಬಗ್ಗೆ ಹುಡುಗರ ಬಗ್ಗೆ ಒಂದು 4 ಮಾತು ಹೇಳ್ತಾರೆ. ನಮ್ಮೆಲ್ಲ ಬೆಸ್ಟ್ ಸ್ಟೂಡೆಂಟ್ಗಳು ವಿದ್ಯಾರ್ಥಿನಿಯರು ಯಾವುದೇ ಭೇದ ಭಾವವಿಲ್ಲದೆ ನಮ್ಮ ಮೂಡಲಗಿ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯುತ್ತಮವಾಗಿ ತಮ್ಮ ಪಾತ್ರಗಳನ್ನು ನಿಭಾಯಿಸ್ತಾರೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಹೀಗಾಗಿ ಇಲ್ಲಿ 6ನೇ ಮತ್ತು 4ನೇ ಸೆಮಿಸ್ಟರ್ ಮತ್ತು 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಾಯಕವಾಗಿ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಅವರೆಲ್ಲರೂ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ನಾನು ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ವಿಷ್ಣು ಬಾಗಡಿ ಸರ್ ಅವರು ಹೇಳುವುದು. ಧನ್ಯವಾದಗಳು. ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳ್ರಿ. ಬೇಡ ಹೇಳಕ್ಕಿತ್ತಾರ ಹೋಳಿಕೆ ಮತ್ತೆ ಹೇಳ್ರಿ. ಏನ ಕಾಲೇಜ್ ಲೈಫ್ನಾಗ ಈ ಗಾರ್ಡನ್ ಇದ್ರಕಲ್ಲಿ ಏನೂ ಆಗ ಬರೀ ಇಲ್ಲಿ ವಾಲಿಬಾಲ್ ಯಾವ ಕಲರ್ ನೀವು ಇದೇ ಕಾಲೇಜ್ದಾಗ ಕಲ್ತೀರಿ? ಏರ್ತು ಡಿಗ್ರಿ ಮಟ್ಟ ಹಾಂ ರೀ. ಏರ್ತ ಸೆಕ್ಷನ್ ಆಗಲಿ PUC ಆಗ್ಲಿತ್ತು. ಮೊದಲ 1 ವರ್ಷ ಡಿಗ್ರಿ ಆಗ್ಲಿತ್ತು. ಆ ನಂತರ ನಾವು 2 ಬಂದಾಗ ಡಿಗ್ರಿ ಇಲ್ಲಿ ಬಂತು. ಇವೆಲ್ಲ ಡಿಗ್ರಿ ಅದು ಹೊಳ್ಳಿ ಈಗ ನಿಮ್ಮ ಕಾಲೇಜ್ ಲೈಫ್ ನೆನಪಾಗ್ತಿರ್ಬೇಕಿರಲ್ಲ? ಹಾಂ, ನಾ B.Ed ಇದ್ದಾಗ ಇಲ್ಲೇ ಹೊಳ್ಳಿ ಟೀಚ್ ಮಾಡಕೈತಿ. B.Ed ಇದ್ದಾಗನ ಹಾಂ ರೀ. ಅಪ್ಟಾಕ್ ಇತ್ತು, ಅದು ಮೂಲ್ಯಾಗ ಇಲ್ಲಿ ಮೊದಲು ಹಾಂ ರೀ. ಅಪ್ಟಾಕ್ ಕಂಪ್ಯೂಟರ್ ಸೆಂಟ್ರ್. ಹಾಂ ಅಲ್ಲಿ ಟೀಚ್ ಮಾಡ್ತಿದ್ನಿ. ಆಗ ಕಾಮರ್ಸ್ ಅಂತೇಳಿ B.Com-ದಾಗ ಬಂತು ಫಸ್ಟ್. ಆ B.Com ಸ್ಟೂಡೆಂಟ್ಗಳಿಗೆಲ್ಲ ಆಗ ಕಂಪ್ಯೂಟರ್ ಚಾಲೋ ಅದು 2002-2003. ಅವಾಗ ನಾವು ಹುಟ್ಟಿದ್ದೀನಿ ರೀ 2003. ನಾ ಫಸ್ಟ್ ಕಂಪ್ಯೂಟರ್ ಮುಟ್ಟಿದ್ದು ಯಾವಾಗ ಗೊತ್ತೇನ? ಹಾಂ ಇಲ್ಲಿ ನಾ ಅಡ್ಮಿಷನ್ ಮಾಡಿದ ಅಪ್ಟಾಕ್ ಹಾಂ 24/12/1999. ಫಸ್ಟ್ ರೀ. ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಕೈ ಇಟ್ಟದು. ಅಂದೇನು ಕೈ ಇಟ್ಟಣಿ ಈಗ ತನಕ ಅದು ಕೈಯೇ ತೆಗಿಯೋ. ಇಲ್ಲೇ ಟೀಚರ್ ಆಗಿಬಿಟ್ರಿ. ಇಲ್ಲೇ ಸರ್ ಆಗಿಬಿಟ್ರಿ. ಮತ್ತು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಚೆನ್ನಾಗಿ ಕಂಪ್ಯೂಟರ್ ಕೊಂಡ್ರು ಕಲಿಯಂಗಿಲ್ಲ ನೀವು. ನಿಮ್ಗೆ ಈಗ ಏನು ಕ್ಯಾನ್ ಅನಿಸ್ತೈತೆ ಅದು ಮುಂದೆ ಹೋಗಿ ಜಾಬ್ ಮಾಡಕತ್ತಂತೆ ಕಂಪ್ಯೂಟರ್ ಬೇಕಾಗೈತೆ. ಅಲ್ಲಿ ಈಗ ಏನಾರು ಬರ್ಲಿಕ್ಕಂದ್ರೆ ಕಂಪ್ಯೂಟರ್ ಸರ್ ಹೇಳಿರೋ ಕಲಿಲಿಲ್ಲೋ ಅನ್ಸುತ್ತೆ. ಈಗ ನೀವು ಉಳಿದ ಸಬ್ಜೆಕ್ಟ್ಗಳು ಬೇಕಾದಷ್ಟು ಸ್ಕೋರ್ ಮಾಡಿರಿ, 100 ಮಾಡಿರಿ. ಕಂಪ್ಯೂಟರ್ ಬರ್ಲಿಕ್ಕಾದ್ರೆ ನೀವು ಮುಂದೆ ಜಾಬ್ ಆಗೋ ಟೈಮಿಗೆ ಭಾಳ ತ್ರಾಸ ಆಗ್ತೈತಿ. ಹೌದು. ನೀವು ಬೇಕಾದಂಥ ಗೋಲ್ಡ್ ಮೆಡಲಿಸ್ಟ್ ಅದು ಸರ್ ಕಂಪ್ಯೂಟರ್ ಬರ್ಲಿಕ್ಕಂದ್ರೆ ವೇಸ್ಟ್ ಅದು. ಸರ್ಟಿಫಿಕೇಟ್ ಬೇಕ್ರಿ ಕಂಪ್ಯೂಟರ್? ಸರ್ಟಿಫಿಕೇಟ್ ಪ್ರಶ್ನೆ ಅಲ್ಲ, ಸರ್ಟಿಫಿಕೇಟ್ ರೊಕ್ಕ ಕೊಟ್ಟರೆ ಯಾರು ಬೇಕಾದ್ರೆ ಕೊಡ್ತಾರೆ. ನಾಲೆಜ್ ಬೇಕಂದ್ರೆ ಹಾಂ ರೀ. ಈಗ ದೊಡ್ಡವರು ಆಫೀಸರ್ಗಳು ದೊಡ್ಡವ್ರ ಪೋಸ್ಟಾಗ ಇದ್ದಾವ್ರೆ, ನನ್ನ ಕೈಯಾಗ ಕಲ್ತಾವ್ರೆ, ದೊಡ್ಡವ್ರ ಪೋಸ್ಟಾಗ ಇದಾರೆ. ಖರೆ ಈಗಾದ್ರೂ ಫೋನ್ ಸರ್ ಎಕ್ಸೆಲ್ದಾಗ ಇದನ್ನ ಫಾರ್ಮುಲಾ ಹೆಂಗೆ ಹಾಕೋದ್ರಿ ಆ ಕಲಿರೋ ಮಕ್ಕಳ್ರಿ ಅದ ಕಲಿತಿರ್ಕಲ್ಲ. ಆಗ ಬಿಟ್ಬಿಟ್ಟು ಎಡ್ಡು ಓಡಿ ಹೋಗಿರು ಲ್ಯಾಬ್ನಾಗಿಂದ. ಅದ ಏನು ಹೇಳಿ ಅದ ಆ ಮನುಷ್ಯಾಗ ಅನುಭವ ಆದ್ಕೊಂಡು ಬರ್ತಾವ. ಕಲಿ ಮುಂದೆ ಇಂಟ್ರೆಸ್ಟ್ ಬರಂಗಿಲ್ಲ, ಯಾವ್ದು ಓಡಿ ಹೋಗ್ಲಾಕೈತಿ. ಖರೆ ಜಾಬ್ ಮಾಡೋ ಟೈಮ್ದಾಗ ಆ ಪ್ರಾಬ್ಲಮ್ಗಳು ಬರಾಕತ್ತಾವ ಅಂದ್ರೆ ಗೊತ್ತಾಗ್ತೈತೆ. ಇವತ್ತು ನಮ್ಮ ದೋಸ್ತ ಒಬ್ಬ ಅದಾನು, ಅವನ ಲವ್ ಸ್ಟೋರಿ ಬಗ್ಗೆ ಹೇಳ್ತಾನು. ಎಲ್ಲಾರು ಕೇಳಿಸ್ಕೋರಿ. ಇವ ನೋಡ್ರಿ ನಮ್ಮ ಮಾಲಿನ ಪಟ್ಕೊಂಡ್ರಿ. ಏನಾಗ್ಬೇಕಾಗಿತ್ತು ನಮ್ಮಿಂದ? ನಿನ್ನಿಂದ ಏನಾಗಬೇಕಾಗಿಲ್ಲ, ನಿನ್ನ ಲವ್ ಸ್ಟೋರಿ ಬಗ್ಗೆ ನಮಗೇನು 7 ಸೆಂಟ್ ಬರ್ಬೇಕಾಗಿಲ್ಲ, ಬೇರೆ ಏನಾರು ಹೇಳ. ನಿನ್ನ ಲವ್ ಸ್ಟೋರಿ ಬಗ್ಗೆ ಹೇಳ. ನಾನು ನಮ್ಮ ಹುಡುಗಿನ ಫಸ್ಟ್ ಟೈಮ್ ನೋಡಿದ್ದು ದೇವಸ್ಥಾನದಲ್ಲಿ. ಅವಳು ಒಂಥರ ದೇವತೆ ತರ ಕಾಣಿಸಿದ್ಳು ನಂಗೆ. ದೇವರ ಸೀರೆನ ಅವಳೇ ಉಟ್ಕೊಂಡ್ ಬಂದಂಗೆ ಕಾಣ್ತು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಆಗ ಅವಳಿಗೆ ಮನಸ್ಸು ಕೊಟ್ಬಿಟ್ಟೆ. ಲವ್ ಇನ್ನೂ ಏನು ಕಂಟಿನ್ಯೂ ಇದೆ, ಏನು ಬ್ರೇಕಪ್ ಆಗಿದೆಯಾ? ನೋ ಬ್ರೇಕಪ್, ಓನ್ಲಿ ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು. ಹೀಗೆ ನಮ್ಮ ಥರ ಟ್ರೈನ್ ಇದ್ದಾಗೆ ಸ್ಟಾಪ್. ಫೋನ್ದಾಗ ಯಾರ ಜೊತೆ ಮಾತಾಡತ್ತಿ? ನಮ್ಮ ಕಾಲೇಜಿನ ಫೈನಲ್ ಇವರು ವಿದ್ಯಾರ್ಥಿಗಳು ಅಲ್ಲಿದ್ದಾರು. ಅವ್ರನ್ನ ಕೇಳು, ಈ ಕಾಲೇಜ್ ಬಗ್ಗೆ ಅವರ ಫೀಲಿಂಗ್ಸ್ ಏನೈತೆ ಕೇಳ್ಕೊಂಡ್ಬರ್ರಿ. ಇವ್ನು ಕೇಳ ಫೈನಲ್ ರನ್ ಆಗೋದಾರು. ಈಗ ನಮ್ಮ ಕಾಲೇಜ್ ಬಗ್ಗೆ ಇವ್ನು ಕೇಳು, ಕಾಲೇಜ್ ಬಗ್ಗೆ ಒಂದು 4 ಮಾತು ಕೇಳ್ತಾನ. ನಾನು ಏನು ಕೇಳೋದಿಲ್ಲ. ಹೇಳಲು ಕೇಳಲು ಎಕ್ಸ್ಪೀರಿಯನ್ಸ್ ಏನ್ ಬಿಡೋದು
ದೋಸ್ತರೆಲ್ಲಾರು ದೂರ ಹಾಕೋರು ಫೀಲ್ ಆಕೈತಿ ಬಟ್ ತೋರ್ಸ್ಕೊಂಗಿಲ್ಲ ಒಳಗ ಫೀಲ್ ಮಾಡ್ಕೋದು ಅಷ್ಟ. ಪಾಪ ಅಣ್ಣ ಭಾಳ ಮನಸ್ಸು ತಪ್ಪು ಮಾಡ್ಕೊಂಡ. ಇನ್ನೊಬ್ಬ ನಮ್ಮ ಕಡೆ ಇವರು ಒಂದು ಕಾಲೇಜ್ ಎಕ್ಸ್ಪೀರಿಯನ್ಸ್ ನಾಲ್ಕು ಮಾತು ಏನಿಲ್ಲ. 3 ವರ್ಷ ಬಂದ್ವಿ, 3 ದಿನ ಬಂದಾಗಾಯ್ತು. ಈಗ ಹೋಗೋ ಸನ್ನಿವೇಶ ಬಂದಿದೆ. ಪಾಪ ಅಣ್ಣ ದುಃಖಿತನಾದ ಪಾಪ ಅನಿವಾರ್ಯ ಹೇಳು. ಸ್ಟೂಡೆಂಟ್ ಅಮಿತ್ ಬರ್ತಿದ್ದಾನು. ಪಾಪ ಲಾಸ್ಟ್ ಇಯರ್ ಎಕ್ಸಾಮ್ ಬರ್ತಾ ಮುಗಿಸ್ಕೊನು. ನಮ್ಮ ಕಾಲೇಜ್ ಎಕ್ಸ್ಪೀರಿಯನ್ಸ್ ಒಂದು 4 ಮಾತಾಗಿ ಹೇಳ್ತಾನೆ. ಎಲ್ಲರಿಗಿಂತ ಜಾಸ್ತಿ ಎಲ್ಲ ಎಂಜಾಯ್ಮೆಂಟ್ ಮಸ್ತ್ ಐತಿ. ಕಾಲೇಜ್ ಎಮೋಷ್ನಲ್ ಭಾಳ ಆಗ್ತೈತಿ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸುಖವಾಗಿರಪ್ಪ. ಕಾಲೇಜ್ ಸಬ್ಜೆಕ್ಟ್ ಅಂತ ಸರ್ ಸಬ್ಸಿಡಿ ಸರ್ ನಮ್ಮ ಕಾಲೇಜ್ ಸ್ಟೂಡೆಂಟ್ ಬಗ್ಗೆ ಒಂದು 4 ಮಾತು ಹೇಳ್ತಾರೆ, ಕೇಳಪ್ಪ. ಏನಿಲ್ಲ, ಎಲ್ಲರೂ ಅಚ್ಚುಕಟ್ಟಾಗಿ ಓದಿ ಉತ್ತಮ ಅಂಕಗಳನ್ನು ತಗೋರಿ. ಮತ್ತು ಇನ್ನು ಮುಂದಿನ ಜೀವನದೊಳಗೆ CET ಪಾಸಾಗಿ ನೌಕರಿ ಹಿಡ್ದ ನಿಮ್ಮ ಜೀವನವನ್ನು ಪಾವನ ಮಾಡ್ಕೋರಿ ಅಂತ ಹೇಳ್ತಾ ನಾನು 2 ಮಾತು. ಸರಿ, 2 ಮಾತ್ರಿ. ಹಾಯ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಒಬ್ಬ ಸಿಂಗಲ್ ಅದಾನಂತ ಅವ ಏನೋ ಹೇಳ್ತಾನೆ, ಕೇಳಿಸ್ಕೊರಿ. ಹಾಯ್ ಫ್ರೆಂಡ್ಸ್, ನಾ ಸಿಂಗಲ್ ಅದೀನಿ. ನನಗೆ ಯಾವ ಹುಡುಗಿಯಾರಿಲ್ಲ. ಯಾರು ಹುಡುಗಿಯಾರಿದ್ದಾದ್ರೆ ಮೆಸೇಜ್ ಮಾಡಿ ನನಗೆ. ನಾನು ಇನ್ಸ್ಟಾಗ್ರಾಮ್ ಐಡಿ ಹೇಳ್ತು, ಈಡ್ಸ್ ಮೀ ಪೇರು ಅದು ನನ್ನ ಇನ್ಸ್ಟಾಗ್ರಾಮ್ ಐಡಿ ಐತಿ. ಮೆಸೇಜ್ ಮಾಡಿರಿ. ಕಾಣವಲ್ಲಪ್ಪು ಕಾಣ್ತೀನಿ ಎಲ್ಲ ಸಪೋರ್ಟ್ ಮಾಡಿ, ಲವ್ ಮಾಡ್ರಿ. ಒಟ್ಟ ನಾ ಭಾಳ ಸಿಂಗಲ್ ಅನ್ರಿ. ಒಂದು ಹುಡುಗಿಯಾರಿಲ್ಲ ನಮ್ಗ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ಫ್ರೆಂಡ್ ಭಾಳ ರೊಚ್ಚಿಗೆ ಎದ್ದದನ್ರಿ ಈ ಸಲ. ಒಟ್ಟ ಏನೋ ತೋರಿಸ್ಬಿಟ್ರಿ ಹಂಗೊಂದ್ಸಲ. ಓಕೆ ಡನ್. ಪೇವರ್ ನೋಬ್ರಾ ಸಿಂಗಲ್ ಅದೇವ್ರೆ ಗುಂಡ್ಯಾ ಕೊಟ್ಟಿಲ್ಲ 100 ರೂಪಾಯಿ. 100 ರೂಪಾಯಿ ಕೊಟ್ಟಿಲ್ಲ. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ. ಅಲ್ಲ, ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ. ನಾವು ಕೂಳಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. 100 ರೂಪಾಯಿ ಕಟ್ ಮಾಡ್ಕೊಂಡ ನೀನ. ಏ ನಿಂದ 200 ತೊಗೊಂಡಾರು. 100 ರೂಪಾಯಿ ಟಿಪ್ಸ್ ಕೊಟ್ಟ ನೀವು. ದುಡ್ಡು ನೀ ಕೊಟ್ಟಿ, ಆಪಿರ ನೀ ಕೊಟ್ಟಿಲ್ಲ ರೊಕ್ಕ. ಫೈನಲಿ ಎಲ್ಲ ನಮ್ಮ ಕಾಲೇಜ್ ಫಂಕ್ಷನ್ ಮುಗೀತು. ಇವಾಗ ನಾವು ಹೋಗ್ತಾ ಇದ್ದೆವು ನಮ್ಮ ಗಾಡೀಲಿ. ನನಗೆ ಇಲ್ಲಿರಕ್ ಇಷ್ಟ ಇಲ್ಲ ಗುರು. ನಿಮ್ ಜೊತೆಲಿ ಬಂದ್ಬಿಡ್ತೀನಿ ಗುರು. ನಾನು ಯಾರಾದ್ರೂ ಕರ್ಕೊಂಡೋಗಿ ಸಾಕಾಗ್ತೀರ ಗುರು. ನನಗೇನು ಬೇಡ, ದಿನ ಒಂದೊಂದು ಟೈಮ್ ಮಟನ್ ಊಟ ಇಟ್ರಿ ಸಾಕು ಗುರು. ಅಲ್ಲ